ಭಿನ್ನ ರಾಶಿಗಳ ಬಗ್ಗೆ, ಫ್ರಾಕ್ಷನ್ಸ್ ಬಗ್ಗೆ ಈಗ ಒಂದಿಷ್ಟು ಮಾಹಿತಿಯನ್ನ ಮೊದಲನೇ ವಿಡಿಯೋದೊಳಗೆ ತಿಳ್ಕೊಂಡಿದ್ವಿ. ಈಗ ಇನ್ನೂ ಹೆಚ್ಚಿನದಾಗಿ ಈ ವಿಡಿಯೋದೊಳಗೆ ನೋಡೋಣ. ಡ್ರೀಮ್ ದೋಸಾ ಡಿಸೈನರ್ ಕರಣ್ ಮೇಕ್ಸ್ ದೋಸಾಸ್ ಡಿಫ್ರೆಂಟ್ಲಿ. ಇವರು ಕರಣ್ ಅಂತ ದೋಸಾನ ಬೇರೆ ವಿಭಿನ್ನ ವಿಧಾನದೊಳಗೆ ಮಾಡ್ತಾರೆ ಇವರು. He make dosas based on customers' choice with the various topping on a single dosa. Customers can choose the following toppings. ಅಂದ್ರ ಗ್ರಾಹಕರು ಅವ್ರಿಗೆ ಬೇಕಾದದ್ದನ್ನ ಆಯ್ಕೆ ಮಾಡ್ಕೊಳ್ಳೋ ಅವಕಾಶ ಕೊಟ್ಟಿರ್ತಾರ. ಯಾವ್ದಂದ್ರ ಕ್ಲಾಸಿಕ್ ಪೊಟ್ಯಾಟೊ ಉತ್ಕೃಷ್ಟ ಆಲೂಗಡ್ಡೆ, ಸ್ಪೈಸಿ ಆನಿಯನ್ ಮಸಾಲೆ ಭರಿತ ಈರುಳ್ಳಿ, ಚಿಲ್ಲಿ ಪನೀರ್ ಟಂಗ್ಯಾ ಟೊಮ್ಯಾಟೊ ಅಂತ ನೋಡ್ರಿ, ಹುಳಿ ಟೊಮ್ಯಾಟೊ ಅಂತಾರ. ಈ ರೀತಿ ದೋಸೆಯನ್ನ ಮಾಡ್ತಾರೆ ಇವರು. ಹೆಲ್ಪ್ ಕರಣ್ ಇನ್ ಮೇಕಿಂಗ್ ದೀಸ್ ಸ್ಪೆಷಲ್ ದೋಸಾಸ್. ಇಲ್ಲಿ ನೋಡ್ರಿ, ಫ್ಲೇವರ್ ಆಫ್ ದೋಸಾ ಯಾವ್ಯಾವ್ದೈತಿ, ಸ್ವಾದ ರುಚಿ ಯಾವ್ಯಾವ್ದೈತಿ ನೋಡ್ರಿ. ಇಲ್ಲಿ ಕ್ಲಾಸಿಕ್ ಟೊಮ್ಯಾಟೊ ಎಲ್ಲೈತಿ, ಕ್ಲಾಸಿಕ್ ಟೊಮ್ಯಾಟೊ 1/4 ಭಾಗ ಇದೆ. ಸ್ಪೈಸಿ ಆನಿಯನ್ 1/4 ಭಾಗ ಇದೆ. ಚಿಲ್ಲಿ ಪನೀರ್ 1/4 ಭಾಗ ಇದೆ. ಟಂಗ್ಯಾ ಟೊಮ್ಯಾಟೊ 1/4 ಅನ್ನ 4 ಸರಿ ಕೂಡಿಸಿದಾಗ 1 ಹೋಲ್ ಬರುತ್ತ, ಅಂದ್ರೆ ಒಂದು ಪೂರ್ತಿ ದೋಸೆ ಬರುತ್ತ. ಈ ರೀತಿ ಅವ್ರು ಹಾಕ್ತಾರ. ಓಕೆ, ಡೂ ಇಟ್ ಯುವರ್ ಸೆಲ್ಫ್. ಈಗ ನೀವೇ ಮಾಡಿ. ರೈಟ್ ದ ಫ್ರಾಕ್ಷನ್ ಫಾರ್ ಈಚ್ ಆಫ್ ದ ಟಾಪಿಂಗ್ಸ್ ಇನ್ ದ ಫಾಲೋಯಿಂಗ್ ದೋಸಾಸ್. ಇಲ್ಲಿ ನೋಡ್ರಿ, ಒಟ್ಟು 6 ಸಮನಾದ ಭಾಗಗಳದವು. ಒಂದೇದ್ದು ಚಿಲ್ಲಿ ಪನೀರ್ 1 ಎಲ್ಲೈತಿ ನೋಡ್ರಿ, 1 2 3 ಭಾಗಗಳದವು. ಅಂದ್ರ 3/6 ಆಗುತ್ತಿದೆ. ಒಟ್ಟು ಭಾಗಗಳು 6, 1 ಅನ್ನೋದು 3 ಅದಾವ. ಅದಕ್ಕ ಇಲ್ಲೇ 1 ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಬಿಟ್ರ. 2 ಅನ್ನೋದು ಇಲ್ಲೊಂದೈತಿ, ಇಲ್ಲೊಂದೈತಿ. ಇಲ್ಲಿ 2 ಅಂತೇಳಿ 1 ಅಂದ್ರೆ ಇಲ್ಲಿನ 2 ಬಂದಿರುತ್ತ ಅಂತ. ಇನ್ನು ಉಳಿದಿರೋದು ಏನು, 2/6 ಅಂದ್ರೂ ಸರಿ ಆಗತ್ತ. ಇದನ್ನ 2 ಅನ್ಕೊಂಡ್ರ ಮತ್ ಇನ್ನೊಂದು ಏನ್ ಹೇಳಿಲ್ಲಲ್ಲ ಅವ್ರು, ಅದಕ್ಕ ಇದು 3/6 ಇರುತ್ತ. ಈ ದೋಸೆಯನ್ನು ನೋಡ್ರಿ, ಟಂಗ್ಯಾ ಟೊಮ್ಯಾಟೊ 1 ಅನ್ನೋದು ಎಲ್ಲಿ ಅದು 2 ಐತಿ. ಒಟ್ಟು ಭಾಗಗಳು 6 ಅದವು, 2/6 ಆಯ್ತಿದು. ನೆಕ್ಸ್ಟ್ ಕ್ಲಾಸಿಕ್ ಪೊಟ್ಯಾಟೊ 2 ಅನ್ನೋದು ಒಂದೇ ಇದೆ, 1 2 2/6. ಸ್ಪೈಸಿ ಆನಿಯನ್ 2 ಅದವು, 1 2 2/6. ಇದು 6ನೇ 2 ಅಂತ. ನೆಕ್ಸ್ಟ್ ಸ್ಪೈಸಿ ಆನಿಯನ್ ಈ ದೋಸೆ ಒಳಗೆ ನೋಡ್ರಿ, 1 2 3 4 ಒಟ್ಟು ಭಾಗಗಳು 8 ಅದು. 1 2 3 4 ಈ ಕಡೆ 4, 4/8 ಇದು. ನೆಕ್ಸ್ಟ್ ಟಂಗ್ಯಾ ಟೊಮೆಟೊ ಹುಳಿ ಟೊಮೆಟೊ ಎಷ್ಟದವು, ಅದು 4 ಅದವು, 4/8. ನೆಕ್ಸ್ಟ್ ಟಂಗ್ಯಾ ಟೊಮೆಟೊ ಇದ್ರೊಳಗೆ ನೋಡ್ರಿ, ಒಂದೇ ಇದೆ, 1 ಅನ್ನೋದು ಒಂದೇ, ಹಂಗಂದ್ರೆ 1/6 ಆಯ್ತು. ನೆಕ್ಸ್ಟ್ ಕ್ಲಾಸಿಕ್ ಪೊಟ್ಯಾಟೊ 2 ಅನ್ನೋದು 1 2 ಐತಿ, 2/6 ಆಯ್ತು. ನೆಕ್ಸ್ಟ್ ಸ್ಪೈಸಿ ಆನಿಯನ್ 3 ಅನ್ನೋದು ಎಷ್ಟೈತಿ, 1 2 3 3/6, 6ನೇ 3 ಇಲ್ಲ 3/6. Now you can make different dosas based on demand. Okay, make a dosa with 2/3 toppings of spicy onion, 1/3 of classic potato. ಸಿಂಪಲ್ ಇದೆ. 3 ಭಾಗಗಳನ್ನಾಗಿ ಮಾಡಬೇಕು ದೋಸೆಯನ್ನ.
ಒಂದು ಭಾಗ ನೋಡ್ರಿ. ಏನು ಟಾಪಿಂಗ್ ಸ್ಪೈಸಿ ಆನಿಯನ್, ಇದು 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 ಸ್ಪೈಸಿ ಆನಿಯನ್, ಸ್ಪೈಸಿ ಆನಿಯನ್. ಈ ಭಾಗ ಇದೇನು ಕ್ಲಾಸಿಕ್ ಪೊಟ್ಯಾಟೊ, ಕ್ಲಾಸಿಕ್ ಪೊಟ್ಯಾಟೊ. ಇದು 1/3 ಐತಿ, ಇದು 2/3 ಐತಿ. 1/3 ಪ್ಲಸ್ 2/3 ಸೇರಿಸಿದ್ರ 1 ಬರುತ್ತ. ಇನ್ನ ಮೇಕ್ ದೋಸಾ ವಿತ್ 3/8 ಆಫ್ ಕ್ಲಾಸಿಕ್ ಪೊಟ್ಯಾಟೊ. 8 ಭಾಗಗಳನ್ನಾಗಿ ಮಾಡ್ಬೇಕಿಲ್ಲ. ಈಗ 1 ನೋಡ್ರಿ 4 ಭಾಗಗಳಾದವು, ಈಗ 6 ಆದವು, 8 ಭಾಗಗಳು. ಅಲ್ಲೇ 3/1 2 3 3/8 ಭಾಗ ಏನಾಯ್ತು? ಕ್ಲಾಸಿಕ್ ಪೊಟ್ಯಾಟೊ. ಇದು ಕ್ಲಾಸಿಕ್ ಪೊಟ್ಯಾಟೊ 3/8 ಕ್ಲಾಸಿಕ್ ಪೊಟ್ಯಾಟೊ. ನೆಕ್ಸ್ಟ್ 1/8 ಚಿಲ್ಲಿ ಪನೀರ್. ಈ ಭಾಗ ಚಿಲ್ಲಿ ಪನೀರ್ ಹಾಕ್ರಿ. ಇದಕ್ಕೆ ಚಿಲ್ಲಿ ಪನೀರ್. ನೆಕ್ಸ್ಟ್ 4/8 ಇನ್ 4 ಉಳಿದೈತಿ ನೋಡ್ರಿ. ಇಲ್ಲಿಂತ ಈ ಭಾಗ 4/8 ಟಾಂಗ್ಯಾ ಟೊಮ್ಯಾಟೊ. ಟೊಮ್ಯಾಟೊ. ಓಕೆ, ಈ ತರ. ಲೆಟ್ ಅಸ್ ಎಕ್ಸ್ಪ್ಲೋರ್. ನಾವು ಅನ್ವೇಷಿಸೋಣ. ಮೀನಾ ಹ್ಯಾಸ್ 8 ದಿಯಾಸ್. ನೋಡ್ರಿ 8 ದೀಪಗಳದವು. ಕಲರ್ 1/4. ನೋಡ್ರಿ 1/4 ಅಂತಂದ್ರ 2 ದೀಪಕ್ಕ 8 ದಿಯಾಸ್ದೊಳಗ 2 ದೀಪಕ್ಕ ದೀಪ ಹಚ್ಚಿದ್ರ ಕಲರ್ ಮಾಡಿದ್ರ ಅಂದ್ರೆ ಈ ತರ ಕಲರ್ ಹಚ್ಚಿದ್ರ ಎಷ್ಟು 1/4 ಅಂದಂಗ. ನೋಡ್ರಿ 1/8 ಪ್ಲಸ್ 1/8 ಇಸ್ ಈಕ್ವಲ್ ಟು 2/8 ಆಗುತ್ತಾ. ಇಲ್ಲಿನ 2 1 2 4 ಅಂದ್ರೆ 1/4 ಆಯ್ತದ. ಓಕೆ, let us divide the number of diyas into 4 equal parts. ಇದು 2 ಇದು 2 ಪಾರ್ಟ್ 3 4 ಈ ತರ 4. Can you see how to divide diyas into 4 equal parts? Now color 2 diyas. 2 color diyas ಹಾಕಿದೆ. ಜಸ್ಟ್ ಈ ತರ ಇವು 2 ದಿಯಾಸ್, ಇವು 2 ದಿಯಾಸ್, ಇವು 2 4 equal parts ಆಗುತ್ತೆ. Let us do. Okay, now let us try to find a fraction for situation given below. Circle appropriate parts in the picture. Pictures. ಒಂದ ಪಿಕ್ಚರ್ ಕೊಟ್ರ ಪಿಕ್ಚರ್ಸ್ ಅಂತ ಹೇಳ್ಯಾರ ಅವರು. There are 12 cookies. 2 cookies 12 ಅದಾವ. 1 2 3 4. ಓಕೆ, 4 3 ಸಾಲ್ ಐತಿ. 3 rows 4 columns 12 ಅದಾವ. What fraction of cookies will each get if the number of children are as follows? 3 children ಇದ್ರೆ ಎಷ್ಟು ಕುಕೀಸ್ ತಗೋತಾರ? 4. ಈಗ ಇದನ್ನೊಂದ್ ಸಾಲ ಒಬ್ರು, ಇದನ್ನೊಂದೊಬ್ರು ತಗೊಂಡ್ರ 4 ಬರ್ತಾವ. ಅದು ಅಷ್ಟು ಗೊತ್ತಾಗ್ಲಿಲ್ಲ ಅಂದ್ರ ಟೋಟಲ್ 12 cookies 3 childrens 1/4. 1/4 of 12 ಅಂತಂದ್ರ
ಇಷ್ಟೇ ಬರುತ್ತೆ 4. 6 ಚಿಲ್ಡ್ರನ್ ಇತ್ತಂದ್ರ 2 ತೋತಾರ. ಹಂಗ ಗೊತ್ತಾಗಲಿಲ್ಲ ಅಂದ್ರ ನೋಡ್ರಿ 6/12 ಅಂತಂದ್ರ 6 1 6 2 1/2. 2 ಚಿಲ್ಡ್ರನ್ ಇದ್ರ 6 ತೋತಾರ. ಹೆಂಗಂದ್ರ 2/12. 6 2 1 2 6 1/6. 4 ಚಿಲ್ಡ್ರನ್ ಇದ್ರ 3 ತೋತಾರ. ಹೆಂಗ ಹೇಳ್ರಿ, ಈಸಿಯಾಗಿ ಗೊತ್ತಾಯ್ತು ನಿಮ್ಗೀಗ. 4/12 is equal to 1/3 ಅಂತ. ಒಬ್ಬೊಬ್ಬರಿಗೆ 3 ಬರ್ತಾವ. Simran calls her school friends for her birthday party. 1/3 of her friends receive a hairband as their return gift. Place hairband on 1/3 of her friends. ಎಷ್ಟು ಅದರ ನೋಡೋಣ. 9 ಜನ ಅದರ. ಟೋಟಲ್ 9 ಮೆಂಬರ್ಸ್. 1/3 ಮೆಂಬರ್ಸ್ಗೆ ಹೇರ್ ಬ್ಯಾಂಡ್ ಕೊಡ್ಬೇಕಂದ್ರೆ ಅವ್ರು ಎಷ್ಟಿಗೆ ಕೊಡ್ಬೇಕು? 3 ಮೆಂಬರ್ಸ್ ಕೊಡ್ಬೇಕು ಅಂದ್ರೆ 1/3 ಆಗುತ್ತೆ. ಸರಿನಾ? ಈ ಭಾಗಕ್ಕ ಇವ್ರಿಗೆ ಹೇರ್ ಬ್ಯಾಂಡ್ ಕೊಡ್ತಾರ. ಅವ್ರು ಈ ಭಾಗಕ್ಕ ಹೇರ್ ಬ್ಯಾಂಡ್ ಕೊಡ್ತಾರ. ಬರ್ತಡೆ. ಡ್ರಾ ಫ್ಲವರ್ಸ್ ಇನ್ 1/5 of given number of parts. ಓಕೆ, ಟೋಟಲ್ ನಂಬರ್ ಆಫ್ ಪಾರ್ಟ್ಸ್ ಎಷ್ಟದವು? 3 6 9 12 15. ಟೋಟಲ್ 15 ಅದಾವು. ನಮ್ಗೆ ಎಷ್ಟಕ್ಕೆ ಬೇಕು? 1/5 ಬೇಕು. ಅಂದ್ರೆ 3 ಪಾರ್ಟ್ಸ್ಗೆ ಒಂದು ಹೂಗಳನ್ನ ಚಿತ್ರಿಸಿ ಅಂತ ಹೇಳ್ಯಾರ. ಜಸ್ಟ್ ಹೂಗಳು. ನೋಡ್ರಿ ಹೆಂಗಂದ್ರ 3 1 3 5 1/5 ಆಯ್ತು. 3ಕ್ಕ ಚಿತ್ರಿಸ್ಬೇಕು. ಲೆಟ್ ಅಸ್ ಫೈಂಡ್ ಫ್ರಾಕ್ಷನ್ ಇನ್ ಅವರ್ ಸರೌಂಡಿಂಗ್. ನಮ್ಮ ಸುತ್ತಮುತ್ತಲು ಫ್ರಾಕ್ಷನ್ಸ್ ಅನ್ನ ನೋಡೋದೀಗ. Kadamba is excited to know where we use fractions in daily life. She found some examples below. Help her find more examples and try to draw images of the same in your notebook. Okay. Yesterday, Mummy asked to divide a box of burpees into 4 equal parts. There are 16 burpees in the box. Draw a picture of 4 burpees and find 1/4 of the whole. How many burpees are in each part? Okay, total 16 burpees are. Okay, 1 2 3 4. 1 2 3 4. 1 2 1 2 3 4. 1 2 3 4. 16 burpees are there. 16 burpees ಆಯ್ತು. ಈಗ ಅವ್ರು ಏನ್ ಮಾಡ್ತಾ ಇದಾರೆ? 1/4 whole of 1/4 total 16. 1/4 1/4 part 1/4 part 1/4 part. ನೋಡ್ರಿ, this is 1/4 part. ಇದು 1/4 part ಆಗುತ್ತೆ. ಕೆಳಗಡೆದ್ದು 1/4 part. ಹೌದಾ? ಅಂದ್ರ 16 4 parts ಮಾಡಿದ್ರ 1/4 parts ಬರುತ್ತೆ. ಈ ರೀತಿ ಮಾಡ್ರಿ.
ಇಲ್ಲ ಅಂದ್ರ ಇದನ್ನ ಹಿಂಗ ಹಾಕೊಂಡ್ರು ನಡೆಯುತ್ತ. ಇಲ್ಲಿ 4, ಇಲ್ಲಿ 4, ಇಲ್ಲಿ 4, ಇಲ್ಲಿ 4 ಸಾಕು. ನೆಕ್ಸ್ಟ್, Rohan has a piece of ribbon to decorate his notebook. Mohan's ribbon is 1/4 as long as Rohan's ribbon. ಮೋಹನ್ ರಿಬ್ಬನ್ ರೋಹನ್ ರಿಬ್ಬನ್ ಗಿಂತ ಚಿಕ್ಕದಿದೆ, 1/4 ಇದೆ. How long will Rohan's ribbon be? Draw it. ಇದ್ರೊಳಗೆ ಡ್ರಾ ಮಾಡ್ರಿ ಅಂತ ಹೇಳ್ಯಾರ. ಜಸ್ಟ್ 4 ಪಾರ್ಟ್ ಮಾಡ್ಬೇಕು, 1 ಪಾರ್ಟ್ ಅವಂದಿರುತ್ತೆ ಅಷ್ಟ. ಇದು ಮೋಹನ್ ಅವ್ರದಾತು, ಇದು ರೋಹನ್ ಅವ್ರದ್ದಾಗಿರುತ್ತ. ಈ ಪಾರ್ಟ್ ಇದರ 3 ಪಟ್ಟು ಇರುತ್ತೆ. ಟ್ರೈಡ್ ಯುವರ್ ಸೆಲ್ಫ್. ನೋಡ್ರಿ, ಅಬ್ಸರ್ವ್ ಯುವರ್ ಸರೌಂಡಿಂಗ್. ನಿಮ್ಮ ಸುತ್ತಮುತ್ತಲು ನೋಡಿ. ಥಿಂಕ್ ಆಫ್ ಸಿಚುವೇಶನ್ where we use fractions and write any 2 of them in the space provided below. ನಿಮ್ಮ ಸುತ್ತಮುತ್ತ ವೀಕ್ಷಿಸ್ರಿ. ಈಗ ನಾನು 100 ಎಕ್ಸಾಂಪಲ್ ಕೊಡ್ಬೋದು, ನೀವು ಒಂದಿಷ್ಟನ್ನ ಯೋಚನೆ ಮಾಡ್ರಿ ಅಂತ ನಿಮ್ಮ ಯೋಚನೆಗೆ. ಈಗ ಅಲ್ಲೇ ಕುತ್ಕೊಂಡಿರ್ತೀರಿ, ಇದನ್ನ ನೋಡ್ತಾ ಇರ್ತೀರಿ. ಇದನ್ನ ನೋಡಿದಾಗೂ ನಿಮ್ಗೆ ಹಲವಾರು ಕಾಣ್ತಿರ್ತಾವ. ಬುಕ್ ಜೋಡಿಸಿರ್ತೀರಿ, ಅಲ್ಲಿ ಫ್ರಾಕ್ಷನ್ ಯೂಸ್ ಆಗುತ್ತ. ಅಂದ್ರ ನೀವು ಒಂದು 6 ಬುಕ್ ಇಟ್ಕೊಂಡಿದ್ರಿ, 1 ಗಣಿತ ಬುಕ್ 1/6 ಸ್ಪೇಸ್, ಈ ತರ ಕೇಕ್ ಇತ್ತು, ಅದ್ರೊಳಗೆ 1 ಭಾಗ. ಈ ತರ ಹಲವಾರು ಎಕ್ಸಾಂಪಲ್ ಕೊಡ್ಬೋದು. ಇವನ್ ಬರ್ದು ನಡೀತೈತಿ. ನಿಮಗ್ ಗೊತ್ತಿರೋ ಇನ್ನೊಂದಷ್ಟು ಥಿಂಕ್ ಮಾಡ್ರಿ. ನೆಕ್ಸ್ಟ್, ಲೆಟ್ ಅಸ್ ಡೂ. ನಾವು ಮಾಡೋಣ. ಟೇಕ್ ಅ ರೆಕ್ಟಾಂಗುಲರ್ ಪೀಸ್ ಆಫ್ ಪೇಪರ್. ಇದು ರೆಕ್ಟಾಂಗುಲರ್ ಪೀಸ್ ಆಫ್ ಪೇಪರ್ ಇದೆ ಇಲ್ಲಿ. ಜಸ್ಟ್ ರೆಕ್ಟಾಂಗುಲರ್ ಮೀನ್ಸ್ ಹಿಂಗ ಆಯತಾಕಾರದ ಒಂದು ಹಾಳೆಯನ್ನು ತೆಗೆದುಕೊಳ್ಳ್ರಿ. And fold the paper into 3 equal parts and then unfold it. ಅದನ್ನ 3 equal parts ಗಳನ್ನಾಗಿ ಮಾಡಿ ನಂತರ ತೆಗೆಯಿರಿ. ಕಲರ್ 1 of 3 equal parts. ಅದರಲ್ಲಿ 1 ಪಾರ್ಟ್ಗೆ 1 ಭಾಗಕ್ಕೆ ಬಣ್ಣ ಹಚ್ಚಿರಿ. ನೆಕ್ಸ್ಟ್, ಫೋಲ್ಡ್ ದ ಪೇಪರ್ ಬ್ಯಾಕ್. ಇದು ಏನಾಯ್ತು? ಪೇಪರ್ ಈಗ ಈಕ್ವಲ್ ಬಣ್ಣ ಹಚ್ಚಿವಲ್ಲ, ಅದು ಏನಾಯ್ತು? 1/3 ಆಯ್ತು. 3ನೇ 1 ಆಯ್ತು. ನೆಕ್ಸ್ಟ್, ಫೋಲ್ಡ್ ದ ಪೇಪರ್ ಬ್ಯಾಕ್ ಇಂಟು 3 equal parts. ಮತ್ತ ಇದನ್ನ 3 ಭಾಗಗಳನ್ನಾಗಿ ಮಾಡಬೇಕು. Like before, and then unfold it in half. Okay. ಇವಾಗ ಏನಾಗುತ್ತಾ ನೋಡ್ರಿ, 1 2 3 4 5 6 ಪಾರ್ಟ್ಸ್ ಅದಾವು. ಟೋಟಲ್ ಪಾರ್ಟ್ 6. 2 ಪಾರ್ಟ್ಸ್ ಗೆ ಕಲರ್ ಹಾಕೈತಿ ನೋಡ್ರಿ. Fold the paper again and check how the color parts changes. Write down what fraction you observe after each unfold. Simple ಇದೆ. ಏನು? 1 acre 1/3 ಬಂತು. ಆನಂತರ 2/6. ನೆಕ್ಸ್ಟ್ 3/9 ಬರುತ್ತಾ? ಇಲ್ಲಿ 3/9 ಬಂತು. ಇಲ್ಲೇ 4/12 ಬರುತ್ತಾ? ಇಲ್ಲಿ ನೋಡ್ರಿ, 1 2 3 4. ಮತ್ತೆ ಇನ್ನೊಂದು ಮಡಿಕೆ ಮಡಿಚಿದ್ರ 5/15 ಬರುತ್ತಾ? ಇನ್ನೊಂದು ಮಡಿಕೆ ಮಡಿಚಿದ್ರ 6/18 ಬರುತ್ತಾ? ಇನ್ನೊಂದು ಮಡಿಕೆ ಮಡಿಸೋಣ, ಸಾಕಷ್ಟ. ಇನ್ನು ಮಡಿಸಿದ್ರೆ ನಡೀತೈತಿ. ನಿಮ್ ಇದಕ್ಕೆ ಇಷ್ಟು ಸಾಕು ಅಂದ್ರೆ ಈ ಕಾನ್ಸೆಪ್ಟ್ಗೆ. ಲೆಟ್ ಅಸ್ ಟ್ರೈ. ನಾವು ಪ್ರಯತ್ನಿಸೋಣ. Take another piece of paper and try the same. Starting with the 2 equal parts and halving every time. Share the finding with your friends. 1/4, 2/4. Next, 2 2.
ಆಗಿ ಮಡಿಸ್ತಾ ಇರೋದು 1/4 2/4 4 ನೋಡ್ರಿ 3/9 1 2 3 4 ಇಲ್ಲೇ 3/6 ಬರುತ್ತಾ ಹಂಗ್ ಮಾಡ್ತಿದ್ರ 4/8 ಅಂದ್ರೆ ನಡಿತೈತಿ ಈ ತರ ಅಂದ್ರ 3/6 4/8 5/10 next 6/12 next 7/14 ಈ ತರ ಮಡಿಕೆ ಬರುತ್ತೆ. Let us discuss. Observe the fraction chart and discuss the following question. You may use fraction kit also to explore the answer. Fraction kit ಅನ್ನು ಬುಕ್ ದಲ್ಲಿ ಹಿಂದ್ಗಡೆ ಕೊಟ್ಟಿದ್ದಾರೆ ಅದನ್ನು ಯೂಸ್ ಮಾಡ್ರಿ ಅಂತ ಹೇಳ. Okay. How many of 1/4 are equal to 1/2? 2 part 2 1/4 2. Example 1/4 plus 1/4 is equal to how many 1/4s are there? 2. 2/4 is equal to 1/2. Is 2/3 less than or greater than 1/2? Greater. 2/3 is greater than 1/2 because ನೋಡ್ರಿ ಚಿತ್ರ ಹಂಗ ಚಿತ್ರದ ಮೂಲಕ ತೋರಿಸಿದ್ರೆ ಬೇಗ ಅರ್ಥ ಆಗುತ್ತಾ. 1 ಈ ಪಾರ್ಟ್ ತಗೊಂಡ್ವಾ ನೋಡ್ರಿ ಇದು ಅರ್ಧದಕ್ಕಿಂತ ಹೆಚ್ಚೈತಿ ಇಲ್ಲೇ ಅರ್ಧ ಪಾರ್ಟ್ ಅನ್ನು ತಗೊಂತೀವಿ ಇಷ್ಟೇ ಹೌದಾ ಇದು ಅರ್ಧಕ್ಕಿಂತ ಹೆಚ್ಚೈತಿ ಹಂಗಾದ್ರ ಇದ ಪಾರ್ಟ್ ಜಾಸ್ತಿ 2/3 ಗ್ರೇಟರ್. 10 pieces of 1/10 make a complete whole. Is this statement true? Yes. Yes, this statement is true. 10 into 1/10 ಅಂತಂದ್ರ 10 times of 1/10 ಅಂತಂದ್ರ 1 ಅಂದ್ರೆ 10/10 is equal to 1. Next ನೋಡ್ರಿ 3 pieces of 1/6 are equal to 2 pieces of 1/8. Is it true? No. Because 1/6 plus 1/6 plus 1/6 is equal to 1/6 plus 1/6 plus 1/6 is equal to 3/6. That means 1/2. 2 pieces of 1/8. 1/8 plus 1/8 is equal to 2/8 is equal to 1/4. ನೋಡ್ರಿ 1/4 ಅಂದ್ರೆ ಇದಿಷ್ಟು 1/2 ಅಂದ್ರ ಇಷ್ಟು 1/4 ದ 2 ಪಟ್ಟು 1/2 ಐತಿ ಹಾಗಾಗಿ no. Is it true? No, this is not true. How many pieces of 1/8 make 1/4? 2 pieces. 2 because 1/8 plus 1/8 is equal to 2/8 is equal to 1/4. Find the pieces that you can put together to make another bigger piece. Find the ಮತ್ತೊಂದು ದೊಡ್ಡ ಭಾಗವನ್ನ ಮಾಡಲು ಒಟ್ಟಾಗಿ ಸೇರಿಸಬಹುದಾದ ತುಂಡುಗಳನ್ನ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ತುಂಡುಗಳನ್ನ ಅಂತ ಹೇಳಿರಲ್ಲ ಅದಕ್ಕ 1/2 1/2 1/2 ಇದನ್ನ ತಗೊಂಡ್ರ ಇನ್ನೊಂದು ಭಾಗ ಬರುತ್ತೆ ಏನಂತ
ಒಂದು ಪೂರ್ಣ ಆಯ್ತು ಇಲ್ಲಿಂತ್ರ and 1/2 1 and 1/2 ಕನ್ನಡದೊಳಗೆ ಇದನ್ನ ಒಂದು ಪೂರ್ಣಾಂಕ 1/2 ಅಂತ ಹೇಳ್ತಾರ. ಇದು ಜಾಸ್ತಿ ಆಯ್ತು, ಅದಕ್ಕಿಂತ ದೊಡ್ಡ ಭಾಗ ಆಯ್ತು. ದೊಡ್ಡ ಭಾಗ ಅಂದ್ರ ಇದು ಎಷ್ಟೈತಿ, ಇದ ಎಷ್ಟ, ಈಗ 1/2 ಅವನ್ 3 ತಗೊಂಡಿವಲ್ಲ. ನೆಕ್ಸ್ಟ್ ಲೆಟ್ us do. Bablu is playing with square shape. He wants to cut them in such a way that each piece is equal in size. Okay, circle the square which have been cut into equal parts. Write the fraction for the shaded part whenever possible. Okay, ಇದಕ್ಕ 1/6 ಆಗುತ್ತೆ ಇದು. This is ನೋಡ್ರಿ 1 2 3 4 5 6 1/6 ಪಾರ್ಟ್ ಆತ. ಇಲ್ಲಿ ನೋಡ್ರಿ 1 2 3 4 ಅಂದ್ರ ದಿಸ್ ಈಸ್ 1/4 ಪಾರ್ಟ್ ಆಗುತ್ತ. ಇಲ್ಲೇ ಈ ಸ್ಕ್ವೇರ್ ಅನ್ನ 3 ಪಾರ್ಟ್ಸ್ ಆಗಿ ಮಾಡ್ಯಾರ, 1/3 ಪಾರ್ಟ್ಸ್. ಇಲ್ಲಿ ನೋಡ್ರಿ ಇಲ್ಲೇ ಇನ್ನು ಶೇಡ್ ಮಾಡಿಲ್ಲ, 4 ಪಾರ್ಟ್ಸ್ ಅದಾವ ಅನ್ಕೊಳ್ರಿ. ಇಲ್ಲಿವರೆಗೂ ತಗೊಂಡ್ರ 4 ಪಾರ್ಟ್ಸ್ ಅದಾವ, ಹೌದಾ? ಹಿಂಗ್ ತಗೊಂಡ ಹಿಂಗ್ ಬಂದೈತೆ ಅಂತ ಇಟ್ಕೊಳ್ಳೋಣ. 4 ಪಾರ್ಟ್ಸ್ ನಲ್ಲಿ 2 ಪಾರ್ಟ್ಸ್ ಗೆ ಬಣ್ಣ ಹಾಕ್ಯಾರ 2/4 or else 1/2 ಅಂತ ಬರೀಬಹುದು. Next, check if the children claim below about the shaded part of each of the pictures is correct. Circle the one which have think are correct. Cross out the one which are not correct. Okay. Circle ಮಾಡಬೇಕು, ಕ್ರಾಸ್ ಮಾಡಬೇಕು. You can draw additional line to make the parts equal. Discuss your thinking. ಇಲ್ಲಿ ನೋಡ್ರಿ, ಇದು ಅಡಿಷನಲ್ ಲೈನ್ ಜಾಯಿನ್ ಮಾಡ್ರಿ ಅಂತ ಹೇಳಾರಲ್ಲ, ಅದಕ್ಕೆ ಮಾಡ್ತಾ ಇದ್ದೀನಿ. 1/4 ಇದು, ಇದನ್ನ ಬರಿ ಅಂತ ಹೇಳಾರ. 1/4 4 ಪಾರ್ಟ್ಸ್ ಅದಾವ, 1/4 ಆಯ್ತು. ನೋಡ್ರಿ, ಇದನ್ನ ಈ ತರ ಮಾಡ್ಬೋದು, ಈ ತರ ಚಿತ್ರವನ್ನ ಎಳಿಬಹುದು. 1/2 ಪಾರ್ಟ್ ಆಗತ್ತ. 1/2 ಪಾರ್ಟ್ ಕೊಟ್ಟೇ ಇಲ್ಲ. ಇಲ್ಲಿ ಎಷ್ಟು ಮಾಡ್ಯಾರ? 1 1 2 3 4 5 ಈಕ್ವಲ್ ಪಾರ್ಟ್ಸ್ ಇಲ್ಲ ಅದ್ರವು ಯಾವ 2 3 4 5 1/5 ಐತಿ ಇಲ್ಲಿ. 1/5 ಮಾಡ್ಬೋದು, ಅಂದ್ರೆ ಈಕ್ವಲ್ ಆಗಿಲ್ಲ ಇಲ್ಲಿ. ಇದು ಈಕ್ವಲ್ ಆಗ್ಬೇಕು, ಇನ್ನೊಂದ್ ಸ್ವಲ್ಪ ಮ್ಯಾಲ್ ಬರ್ಬೇಕಿದು. ಇಷ್ಟೇ ನೋಡ್ರಿ, ರೈಟ್ ಆಂಗಲ್ ಇದು ಇಕ್ವಲ್ಯಾಟ್ರಲ್ ಆಂಗಲ್, ಅಕ್ಯೂಟ್ ಆಂಗಲ್ ಆಗಿತ್ತಂದ್ರೆ ಇಲ್ಲಿ ಇವು ಎಲ್ಲ ರೈಟ್ ಆಂಗಲ್ ಅದಾವ. ಇದು ರೈಟ್ ಆಂಗಲ್ ಆಗಿಲ್ಲ, ಈಕ್ವಲ್ ಪಾರ್ಟ್ಸ್ ಆಗಲ್ಲ, ಹೇಳಕ್ ಆಗಲ್ಲ. ಇಲ್ವಾ 1/6 ಹಾಕ್ಬೋದು. ಫೆರಿ ಸೇಸ್ 1/6, ಇದು 1/4. Identify the fraction represented by the color parts in the given picture. 1 2 3 4 5 6. ಒಂದರಲ್ಲಿ 1 ಕಾಲಮ್ ನಲ್ಲಿ 6, 2 ಕಾಲಮ್ಸ್ 3 ಕಾಲಮ್ಸ್. 6 into 3 ಅಂದ್ರೆ 18.
ಈಗ ಕಲರ್ ಪಾರ್ಟ್ಸ್ 1 2 3 4 5 6 7 8 9 1 2 3 4 5 6 7 8 9 9 ಕಲರ್ ಪಾರ್ಟ್ಸ್ 18 ಟೋಟಲ್ ಪಾರ್ಟ್ಸ್. ಇಲ್ಲೇ 1 2 3 4 5 6 6 ಕಲರ್ ಪಾರ್ಟ್ 18 ಟೋಟಲ್ ಪಾರ್ಟ್. ಇಲ್ಲೇ 3 ಕಲರ್ ಪಾರ್ಟ್ಸ್ 18 ಟೋಟಲ್ ಪಾರ್ಟ್ಸ್. ನೆಕ್ಸ್ಟ್ ಐಡೆಂಟಿಫೈ the fraction of the whole that the blue part make in each of the picture given below. ಮುಂದೆ ನೀಡಿರುವ ಪ್ರತಿ ಚಿತ್ರದಲ್ಲಿ ನೀಲಿ ಭಾಗಗಳನ್ನುಂಟು ಮಾಡುವ ಪೂರ್ಣ ಭಾಗದ ಭಿನ್ನರಾಶಿಗಳನ್ನು ಗುರುತಿಸಿ. ಒಟ್ಟು 6 ಅದವು. 4/6 ಬ್ಲೂ ಪಾರ್ಟ್ಸ್ ಅನ್ನ ಕನ್ಸಿಡರ್ ಮಾಡಿ ಬರೆಯೋದು. ಇಲ್ಲೇ ಒಟ್ಟು 8 ಅದವು. ಟೋಟಲ್ ಪಾರ್ಟ್ಸ್ 8, ಬ್ಲೂ ಪಾರ್ಟ್ಸ್ 4. ಇಲ್ಲಿ ಟೋಟಲ್ ಪಾರ್ಟ್ಸ್ 9 ಅದವು. 9/6. ನೆಕ್ಸ್ಟ್ ನೋಡ್ರಿ, divide the following into equal parts and shade the appropriate part in each. Shade 2/3. ಇಲ್ಲಿ ನೋಡ್ರಿ ಹೆಂಗಂತಂದ್ರ 1 2 3 just in 1 2 shade 1 2/3 ನೋಡ್ರಿ 2/3 ಗೆ ಶೇಡ್ ಮಾಡಿ. ಸಿಂಪಲ್ ಇದೆ. ನೆಕ್ಸ್ಟ್ ಶೇಡ್ 4/6 ಇದು ಇಲ್ಲಿ ನೋಡ್ರಿ. ನೆಕ್ಸ್ಟ್ 1 2 3 ನ ತಗೊಳ್ರಿ ಬೇಕಂದ್ರ ಇಲ್ಲೇ ಟೋಟಲ್ 6 ಪಾರ್ಟ್ಸ್ 4/6 ಗೆ ಶೇಡ್ ಮಾಡ್ರಿ ಅಂತ ಹೇಳ. 4/6 ಶೇಡ್ ಮಾಡಿದ್ವಿ. 1/4 ಕ್ಯಾನ್ ಯು ಆಲ್ಸೋ ಶೋ 1/8? 1/4 ನಲ್ಲಿ 1/4 ಗೆ ಹಾಕಿದ ನಂತರ 1/8 ಗೆ ಹಾಕಕ್ಕಾಗಲ್ಲ. 1/8 ಗೆ ಹಾಕಿ 1/4 ಅನ್ನ ಮಾಡಬಹುದು. ಇನ್ನೊಂದು ಪಾರ್ಟ್ ಅನ್ನ ಅದ್ರೊಳಗೆ ತೋರಿಸಬಹುದು. ನೆಕ್ಸ್ಟ್ 3/4 ಟೋಟಲ್ 1 2 3 4 1 2 3 4 ಇಲ್ಲಿ ಹಾಕೋಣ. 1 1 2 3 4 ಓಕೆ. One 2 3 1 2 3 4 5 6 7 8 ಪಾರ್ಟ್ಸ್ ಆತಿಲ್ಲ. ಈಗ 1/4 ತೋರಿಸ್ರಿ ಅಂತ ಹೇಳ್ಯಾರ. 1/4 ಇಲ್ಲೇ 2/8 ಅಂತಂದ್ರ 1/4 ಅಂದಂಗ ಸರಿನಾ. 1/4 ಅಷ್ಟೇನ ತೋರಿಸ್ರಿ ಅಂತಂದ್ರ ಇದು ಒಂದು ಭಾಗವನ್ನು ಮಾತ್ರ ತೋರಿಸಿದ್ರ 1/8 ಆಗುತ್ತೆ.
ನೋಡ್ರಿ ಒಂದು 2 3 ಓಕೆ ಇಲ್ಲಿ ಬರ್ಬೇಕಂಗಂದ್ರೆ ಇದೀಗ 4 ಆಗ್ತ ಅಂದ್ರ ಏನ್ ಗೊತ್ತ ಸಂದರ್ಭ 3/4 ಪಾರ್ಟ್ಸ್ ಅನ್ನ ಮಾಡ್ರಿ ಅಂತ ಹೇಳಾರ. ಓಕೆ ಇದಕ್ ಕಲರ್ ಹಾಕೋದು, ಇದಕ್ ಕಲರ್ ಹಾಕೋದು, ಇದಕ್ ಕಲರ್ ಹಾಕೋದು, ಈ ಪಾರ್ಟ್ ಅನ್ನ ಬಿಟ್ಬಿಟ್ರ ಸಾಕು. ಇದು 3/4 ಆಗುತ್ತೆ ನೋಡ್ರಿ. ಎಲ್ಲವನ್ನು ಮಾಡ್ತು, ಸಂಪೂರ್ಣವಾಗಿ ಮುಗೀತು. ಇದಿಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಮೆಜರಿಂಗ್ ಲೆಂತ್ ಅನ್ನ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರ ಒಂದು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಏನಾದ್ರೂ ಸಮಸ್ಯೆಗಳಿತ್ತು, ಯಾವ್ದಾದ್ರೂ ತಿಳಿಯದೇ ಇರುವಂತಹ ಪಾರ್ಟ್ ಇದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಇನ್ನೊಂದು ವಿಡಿಯೋ ಮಾಡ್ತೀನಿ ಅಂತ ಅದನ್ನ ಕುರಿತು.